ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿ ಗುರುಜಿ. ಸೂರ್ಯನ ಅಧಿಪತ್ಯ ಹೊಂದಿರುವಂತಹ ಹಾಗೆ ಮಖ, ಪುಬ್ಬ ಜೊತೆಗೆ ಉತ್ತರ ನಕ್ಷತ್ರಗಳು ಅಡಕವಾಗಿರುವ ಈ ರಾಶಿಯವರಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ, ಯಾವ ರೀತಿಯ ಯಂತ್ರಗಳನ್ನ ಧರಿಸುವ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು? ಇವರಿಗೆ ವಿಶೇಷವಾಗಿ ವಿಷ್ಣು ಚೈತನ್ಯ ದಿವ್ಯ ಯಂತ್ರ ಅಂತ. ವಿಷ್ಣು ಚೈತನ್ಯ ಇವರಿಗೆ ಬೇಕಾಗುತ್ತೆ. ವಿಷ್ಣುವಿನ ಚೈತನ್ಯ ಯಾಕೆ ಬೇಕು? ನೀವೇ ಹೇಳಿದ್ರಿ, ಇದಕ್ಕೆ ಮಖ ನಕ್ಷತ್ರ ಇದರಲ್ಲಿ ಅಡಕವಾಗಿದೆ. ಮಖ ನಕ್ಷತ್ರದ 4 ಭಾಗಗಳಿದೆ. ಹಾಗೆ ಪುಬ್ಬ ನಕ್ಷತ್ರದ 4 ಭಾಗಗಳಿದೆ. ಉತ್ತರ ನಕ್ಷತ್ರದ 1 ಭಾಗ ಇದೆ. ಸೊ ಮಖ ನಕ್ಷತ್ರ ಕೇತುವಿನ ಯಜಮಾನತ್ವದಲ್ಲಿರುವಂಥದ್ದು. ಸೊ ಅದು ಸಂಪೂರ್ಣವಾಗಿ ವಿಷಮಯವಾದಂಥದ್ದು. ಹಾಗಾದರೆ ಮಖ ನಕ್ಷತ್ರ ವಿಷಮಯವಾದದ್ದು ಅಂದರೆ ಯಾವುದ್ಯಾವುದೋ ಕಾರಣಕ್ಕಾಗಿ ಅದು ವಿಷವೇ ಅಮೃತವಾಗಿ ಅರಳುವಂಥ ವಿಚಾರಗಳು ಜಾತಕದಲ್ಲಿ ಇದ್ದಾಗ ಅದು ಬೇರೆ ಪ್ರಶ್ನೆ. ಮಖ ನಕ್ಷತ್ರದವರಿಗೆಲ್ಲ ವಿಷ ಇದೆ ಅಂತಲ್ಲ. ಅದರಲ್ಲಿ ತೇಜಪೂರ್ಣವಾದಂತಹ ಅನೇಕ, ಈಗ ನಾವು ಹೆಸರು ಹೇಳ್ಕೊತಾ ಹೋದರೆ 100 ಹೆಸರುಗಳನ್ನು ಹೇಳ್ಬೋದು. ಮಖ ನಕ್ಷತ್ರದ ಜನ, ನಾನು ಹೇಳ್ತಾ ಇರುವಂಥದ್ದೇನು, ಮಖ ನಕ್ಷತ್ರದ ಯಜಮಾನ ಕೇತು ಅಂದರೆ ವಿಷಮಯವಾದಂಥವನು. ಹಾಗೆಯೇ ಈ ಪುಬ್ಬ ನಕ್ಷತ್ರ ಶುಕ್ರನಿಗೆ ಸಂಬಂಧಿಸಿದಂಥ ಶುಕ್ರನ ಯಜಮಾನತ್ವದಲ್ಲಿರುವಂಥದ್ದು. ಹಾಗೆಯೇ ಉತ್ತರ ನಕ್ಷತ್ರ ಅದು ಸೂರ್ಯನ ಯಾವ ರಾಶಿಯ ಯಜಮಾನನೇ, ಸಿಂಹರಾಶಿಯ ಯಜಮಾನನೇ ಆ ಉತ್ತರ ನಕ್ಷತ್ರದ ಯಜಮಾನನೂ ಆಗಿದ್ದಾನೆ. ಹಾಗಾದರೆ ಉತ್ತರ ನಕ್ಷತ್ರದವರಿಗೆಲ್ಲರಿಗೂ ಸೂರ್ಯ ಒಳ್ಳೆಯದನ್ನು ಮಾಡ್ತಾ ಇದ್ದಾನೋ ಅಂತ ಕೇಳಿದರೆ, ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ ಸ್ವರೂಪದಲ್ಲಿದ್ದಾನೆ, ಯಾವ ಇದನ್ನು ರಸ್ಟನ್ನು ಅವನು ತನ್ನ ಮೈಗೆ ಅಂಟಿಸ್ಕೊಂಡಿದ್ದಾನೆ, ಅಥವಾ ಯಾರ ಒಂದು ಬಂಧನದಲ್ಲಿ ಅವನಿದ್ದಾನೆ, ಪ್ರಫುಲ್ಲನಾಗಿದ್ದಾನೋ, ಇವೆಲ್ಲ ವಿಚಾರಗಳು ಅಲ್ಲಿ ಬೇಕಾಗುತ್ತೆ. ಅಲ್ಲಿ ಅದನ್ನು ಎಲ್ಲವನ್ನು ಅರಿತಾಗ ಏನಾಗುತ್ತೆ, ಉತ್ತರ ನಕ್ಷತ್ರದಲ್ಲಿ ಜನಿಸಿದಂಥವರಿಗೆ ಸೂರ್ಯನ ಮೂಲಕವಾಗಿ ಅನೇಕವಾದಂತಹ ದಿವ್ಯಗಳು ಒದಗಿ ಬರಬೇಕು. ಆದರೆ ಈ ಒದಗಿ ಬರದೇ ಹೋದಂತಹ ಒಂದು ವಿಚಾರ ಇದ್ದಾಗ ಏನಾಗುತ್ತೆ, ಈ ವಿಷ್ಣು ಚೈತನ್ಯ ದಿವ್ಯ ಯಂತ್ರ ಏನಿದೆ ಇವರನ್ನು ಕಾಪಾಡುವಂಥದ್ದನ್ನು ಮಾಡುತ್ತೆ. ಯಾಕೆಂದರೆ ಸೂರ್ಯನಿಗೆ ವೈರಿಗಳು ಶನೈಶ್ಚರ ಇದ್ದಾನೆ, ಶುಕ್ರ ಇದ್ದಾನೆ, ರಾಹು ಇದೆ, ಕೇತು ಇದೆ. ಕೇತುವಿನ ಯಜಮಾನತ್ವದ ಈ ರಾಶಿಯಲ್ಲಿ, ಹಾಗಾಗಿ ಕೇತುವಿನ ನಕ್ಷತ್ರ ಹೇಳುವಂಥದ್ದೇನಿದೆ, ಕೇತು ಹೇಳುವಂಥದ್ದೇನಿದೆ ಸೂರ್ಯನಿಗೆ ಅದು ಅಪಥ್ಯ. ಹಾಗೆ ಪುಬ್ಬ ನಕ್ಷತ್ರ, ಈ ಪುಬ್ಬ ನಕ್ಷತ್ರ ಏನು, ಅದು ಶುಕ್ರನ ಯಜಮಾನತ್ವದಲ್ಲಿ ಬರುವಂಥದ್ದು. ಶುಕ್ರನೂ ಕೂಡ ಇವರಿಗೆ ಅಪಥ್ಯ. ಹಾಗಾದರೆ ಈ ಅಪಥ್ಯಗಳ ಮೂಲಕವಾಗಿಯೇ ಬರುವಂಥದ್ದು. ಈಗ ನೋಡಿ, ನಾವು ವಿಷ್ಣುವನ್ನು ನಾವು ಗಮನಿಸಿದಾಗ ನಮ್ಮ ಕಥೆಗಳು ಏನು ಹೇಳುತ್ತೇವೆ, ಅವನು ಸಾಗರ ಶಯನ. ಕ್ಷೀರಸಾಗರದಲ್ಲಿ ಅವನ ಏನಿದೆ ಆ ಮಲಗುವಿಕೆ, ಅವನ ಅಸ್ತಿತ್ವವೇ ನಾವು ಕ್ಷೀರಸಾಗರದಲ್ಲಿ ಪವಡಿಸಿದಂಥವನು ಹೇಳುವುದರ ಮೂಲಕವಾಗಿ ನಾವು ವಿಷ್ಣುವನ್ನು ಏನು ಮಾಡ್ಕೊಳ್ತೇವೆ, ನಮ್ಮ ಕಣ್ಣಿಗೆ ತಂದುಕೊಳ್ತೇವೆ. ವಿಷ್ಣು ಚೈತನ್ಯ ಅಂದರೆ ಏನು, ಬ್ರಹ್ಮನ ಸೃಷ್ಟಿ ಇರುತ್ತೆ. ಎಂದೂ ನಾವು ತಪ್ಪಿಸಿಕೊಳ್ಳಲಿಕ್ಕಾಗದೆ ಹೋದಂಥ ಸಾವು ಮಹೇಶ್ವರನ ಒಂದು ನಿಯಂತ್ರಣದಲ್ಲಿದೆ. ಆ ನಡುವಿನ ಸಂದರ್ಭದ ನಮ್ಮ ಜೀವದ ಸಂದರ್ಭವನ್ನು ಗೆಲ್ಲಿಸಲಿಕ್ಕೆ ಬೇಕಾದಂತಹ ಒಂದು ಪಾಲನಾ ಶಕ್ತಿ ವಿಷ್ಣುವಿನಿಂದ ದೊರಕಬೇಕು ಅನ್ನುವಂಥದ್ದು ನಮ್ಮ ಆರ್ಷೇಯ ಪರಂಪರೆಯಲ್ಲಿ ದಕ್ಕಿದಂಥ ಮಾತು. ಅಂತಹ ವಿಷ್ಣು ಕ್ಷೀರಸಾಗರದಲ್ಲಿ, ಹಾಲಿನ ಸಮುದ್ರದಲ್ಲಿ ಮಲಗಿರ್ತಾನೆ. ಆದರೆ ಪರಿಪೂರ್ಣವಾದಂತಹ ನಮ್ಮ ಚೈತನ್ಯವಾಗಬೇಕಾದಂತಹ ಕ್ಷೀರ, ಆ ಕ್ಷೀರದ ಮೇಲೆಯೇ ಆತ ಮಲಗಿದ್ದಾನೆ ಅಂತಂದ್ರೆ ಅವನು ಎಷ್ಟೊಂದು ರೀತಿಯ ಚೈತನ್ಯವನ್ನು ಹೊಂದಿದವನಾಗಿರಬೇಕು. ಆದರೆ ಕಾಂಟ್ರಾಸ್ಟ್ ಗಮನಿಸಿ, ಆ ಕ್ಷೀರ ಸಾಗರದಲ್ಲಿ ಆತ ಸರ್ಪದ ಮೇಲೆ ಮಲಗಿರ್ತಾನೆ. ಹಾಗಾಗಿ ಶೇಷಶಾಹಿ ಅಂತ ಹೇಳ್ತಾರೆ ಅವನಿಗೆ. ಶೇಷ ಅಂತಂದ್ರೆ ಅದೊಂದು ಅನಂತೋ ವಾಸುಕಿ ಶೇಷ ಪದ್ಮನಾಭಶ್ಚ ಕಂಬಳ, ಹೀಗೆ 9 ರೀತಿಯ ದಿವ್ಯ ಸರ್ಪಗಳಿದ್ದಾವೆ. ಅದರಲ್ಲಿ ಶೇಷ ಅನ್ನುವಂತಹ ಒಂದು ಸರ್ಪದ ಮೇಲೆ ಆತ ಏನು ಮಾಡಿರ್ತಾನೆ, ತನ್ನ ಹಾಸಿಗೆಯನ್ನು, ಅವನ ಬೆಡ್ ಏನಿದೆ ಅದು ಆ ಸರ್ಪ. ಹಾಗಾಗಿ ಕ್ಷೀರದಲ್ಲಿ ಮಲಗಿರುವಂತಹ ವಿಷ್ಣುವಿಗೆ ವಿಷವನ್ನೇ ತುಂಬಿಕೊಂಡಂತಹ ಶೇಷನ ಆ ಹಾಸಿಗೆಯಲ್ಲಿ, ಅವನ ದೇಹವೆಂಬಂತಹ ಅವನ ಹಾಸಿಗೆಯಲ್ಲಿ ಮಲಗಿದಾಗ ಅತ್ಯದ್ಭುತವಾದಂತಹ ಒಂದು ಧ್ಯಾನ ಯೋಗದ ಒಂದು ನಿದ್ದೆ ಅವನಿಗೆ ಒದಗತ್ತೆ. ಅಂದರೆ ನಮ್ಮ ಕಥಾ ರೀತಿಯ ಕಥನದ ಅಂದರೆ ಮೂಲ ಭಾರತ ನಾವು ಸಾಹಿತ್ಯ ಭಾರತ ಅಂತ ಇದನ್ನು ಗುರುತಿಸೋದಾದರೆ, ನಮ್ಮ ಕಲ್ಪನೆಯಲ್ಲಿ ಇರುವಂತಹ ಕಾಂಟ್ರಾಸ್ಟ್ಗಳನ್ನು ಗಮನಿಸಿ. ಜಗತ್ತಿನ ಪಾಲನೆಗೆ ಹುಟ್ಟಿದೆ, ಸಾವಿದೆ, ಇದೆರಡೂ ಇದ್ದಿದ್ದೆ. ಆ ನಡುವಿನ ಒಂದು ಪಾಲನಾ ಶಕ್ತಿಯನ್ನು ಈ ವಿಷ್ಣು ಚೈತನ್ಯವನ್ನಾಗಿ ಹೊಂದಿದ್ದಾನೆ. ಅಂತಹ ಚೈತನ್ಯಧಾರಿಯಾದಂತಹ ವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ. ಆ ಕ್ಷೀರಸಾಗರದಲ್ಲಿ ಯಾವುದರ ಮೇಲೆ ಮಲಗಿದ್ದಾನೆ, ವಿಷವನ್ನು ತುಂಬಿಕೊಂಡಂತಹ ಒಂದು ಸರ್ಪದ ಮೇಲೆ ಮಲಗಿದ್ದಾನೆ. ಅಂದರೆ ನಮ್ಮ ಇಡೀ ಬದುಕು ಒಂದು ರೀತಿಯ
ಸಮೃದ್ಧಿಯನ್ನು ಹೇಳುವ ಹೊತ್ತಿಗೆ ಆ ಸಮೃದ್ಧಿಗೆ ವಿರುದ್ಧವಾದಂತಹ ಇನ್ನೊಂದು ಕಾಂಟ್ರಾಸ್ಟನ್ನು ಅದು ತಂದು ನಿಲ್ಲಿಸ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸಿಂಹರಾಶಿಯವರು ಸ್ವಯಮೇವ ಮೃಗೇಂದ್ರತ ಅನ್ನುವಂಥ ಒಂದು ಮಾತಿದೆ. ನಮ್ಮ ಶಕ್ತಿಯಿಂದಲೇ ಕಾಡಿನ ರಾಜ ಆಗುವಂಥದ್ದು ಯಾವುದು? ಸಿಂಹ. ಹಾಗಾಗಿ ಸ್ವಯಮೇವ ಮೃಗ ಅಂದರೆ ಆ ಮೃಗ ತನ್ನ ಶಕ್ತಿಯಿಂದಲೇ ಸಾಮರ್ಥ್ಯದಿಂದ ಕಾಡಿನ ದೊರೆಯಾಗಿದೆ. ಕಾಡಿಗೆ ದೊರೆ ಅಂತ ಯಾರೂ ಅದನ್ನು ಪಟ್ಟಾಭಿಷೇಕ ಮಾಡಿಲ್ಲ. ಆದರೆ ಅದು ಯಾವ ಪ್ರಾಣಿಯನ್ನಾದರೂ ಕೂಡ ತನ್ನ ಒಂದು ಅದ್ಭುತವಾದಂತಹ ಬೇಟೆಯ ಕೈಚಳಕದಿಂದ ನಿಯಂತ್ರಿಸಬಲ್ಲದು. ಹಾಗಾದರೆ ನಾವು ಇವತ್ತಿನ ಅನೇಕ ನಾವು ಯೂಟ್ಯೂಬ್ ಅಥವಾ ಯಾವುದನ್ನು ನೋಡಿದಾಗಲೂ ಕೂಡ ಸಿಂಹವೂ ಕೂಡ ಯಕ್ಕಶ್ಚಿತವಾದಂತಹ ಒಂದು ಚಿಗರೆಯ ಬಳಿಯಿಂದ ಒದಸ್ಕೊಂಡಾಗ ಅನೇಕದ್ದಾದಂತಹ ಯಾತನಾಮಯವಾದಂತಹ ನೋವನ್ನು ಅದು ಕಾಣುತ್ತೆ, ಸಾಯಲೂಬಹುದು. ಸರಿಯಾದ ರೀತಿಯಲ್ಲಿ ಜಿಂಕೆ ಕೊಂಬೋ ಏನೋ ಅದಕ್ಕೆ ಚುಚ್ಚಲ್ಪಡ್ತು ಅಂತಾದರೆ ಅದೆಲ್ಲ ಬೇರೆ. ಆದರೆ ಸಿಂಹರಾಶಿಯವರು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಪವರ್, ಇವತ್ತು ನಾವು ಜೀವನದಲ್ಲಿ ನಾವೆಲ್ಲರೂ ಹೇಳ್ತೇವೆ ನಾವು ಬಹಳ ಸೋಬರಾಗಿರಬೇಕು, ನಾವು ಜೀವನದಲ್ಲಿ ಸಿಂಪಲ್ ಆಗಿ ಬಾಳಬೇಕು. ಎಲ್ಲದೂ ಇದ್ದರೂ ಕೂಡ ನಮ್ಮಲ್ಲಿ ಪವರ್, ಹಣ ಅಥವಾ ನಮ್ಮಲ್ಲಿ ಏನೋ ಒಂದು ರೂಪ, ಇಂತಹದ್ದನ್ನೆಲ್ಲ ನಾವು ಏನು ಮಾಡ್ತೇವೆ, ನಮಗೆ ಏನೋ ಒಂದು ಅದೊಂದು ಆ್ಯಡೆಡ್ ಇದನ್ನಾಗಿ ಅದು ನಮ್ಮ ಅಹಂಕಾರವೂ ಆಗಬಹುದು. ಪವರ್ ಬಂದಾಗ ಅಹಂಕಾರ ಬರಬಹುದು. ರೂಪ ಅತ್ಯದ್ಭುತವಾದಾಗ ಜ್ಞಾನವೇ ಒಂದು ಜ್ಞಾನವಂತನೇ ತನ್ನ ಜ್ಞಾನಕ್ಕಾಗಿ ಆತ ಒಂದು ಗರ್ವವನ್ನು ಹೊಂದಿರ್ಬೋದು. ಹಾಗಾಗಿ ಹೇಗೆ ಒಳಿತುಗಳ ಜೊತೆಗೆ ಅದರ ಜೊತೆಗಿನ ಕೆಟ್ಟದ್ದು ಕೂಡ ಅದು ಒಳಗೆ ಬರುತ್ತೆ, ಅದನ್ನು ನಿಯಂತ್ರಿಸಿಕೊಳ್ಳಬಹುದಾದಂಥವನು ಅದ್ಭುತವಾದಂತಹ ಯೋಗಿಯಾಗಿರ್ತಾನೆ. ಅಂತಹದ್ದು ನಿವಾರಣೆ ಆಗಲಿಕ್ಕೆ ಸಾಧ್ಯವಾಗದೆ ಹೋದಾಗ, ಅಥವಾ ಸಿಂಹರಾಶಿಯವರು ತಮ್ಮ ಒಳ ಮನಸ್ಸಿನ ಆ ಒಂದು ಆಂತರ್ಯದ ಆ್ಯಂಬಿಷನ್ಸನ್ನು ಪೂರ್ಣಗೊಳಿಸಿಕೊಳ್ಬೇಕಾದ್ರೆ ಈ 3 ನಕ್ಷತ್ರಗಳ ಯಜಮಾನರುಗಳನ್ನು ಪ್ಲೀಸ್ ಮಾಡಬೇಕಾಗತ್ತೆ. ಯಾರನ್ನು? ಸೂರ್ಯನನ್ನು ಪ್ಲೀಸ್ ಮಾಡ್ಕೋಬೇಕು, ಸರ್ಪವನ್ನು, ಕೇತುವು ಗಣೇಶನನ್ನು ಪ್ರತಿಪಾದಿಸುವಂಥವನು, ಹಾಗಾಗಿ ಗಣೇಶನನ್ನು ಸಂಪ್ರೀತಗೊಳಿಸ್ಕೊಳ್ಬೇಕು. ಹಾಗೆಯೇ ದೇವಿಯನ್ನು, ಯಾಕೆ ಅಂತಂದರೆ ಈ ಪುಬ್ಬ ನಕ್ಷತ್ರ ಯಜಮಾನ ಶುಕ್ರ, ಅಂದರೆ ಶುಕ್ರ ಸಂಕೇತಿಸೋದೇನು? ದೇವಿ ಶುಕ್ರನನ್ನು ಸಂಕೇತಿಸ್ತಾಳೆ, ಅಥವಾ ಶುಕ್ರ ದೇವಿಯನ್ನು. ಹಾಗಾಗಿ ಈ 3 ಒಂದು ರಾಶಿಗಳ ದೈವತ್ವದ, ಅದಕ್ಕೆ ಯಜಮಾನತ್ವವನ್ನು ಹೊಂದಿದ ದೈವತ್ವಗಳ ಒಂದು ಸಂಯೋಜನೆ, ಒಂದು ಸಾರ್ಥಕ ಸ್ವರೂಪದ ಒಂದು ಸಮತೋಲನ ಭಾವದಲ್ಲಿ ಅದು ಎಮಲ್ಗಮೇಟ್ ಆಗಬೇಕು, ಸಿದ್ಧಿಸಲ್ಪಡಬೇಕು, ಮಿಕ್ಸ್ಚರ್ ಆಗಬೇಕು ಅಂತಾದರೆ ಅದಕ್ಕೆ ಈ ವಿಷ್ಣು ಚೈತನ್ಯದ ಯಂತ್ರ ಏನು ಮಾಡುತ್ತೆ? ಈ ಒಂದು ಸಿಂಹರಾಶಿಯವರನ್ನು ಅದ್ಭುತವಾಗಿ ಸಂವೇದಿಸುವಂತಹ, ಅಂದರೆ ಒಳಿತಿನ ಕಾರ್ಯಗಳತ್ತ ಮುಮ್ಮುಖವಾಗಲು. ಈಗ ಏನು ಅಂತಂದರೆ ಅವಕಾಶಗಳು, ನಮ್ಮ ಕಾರ್ಯ ಸಫಲವಾಗಬೇಕು ಅಂತಾದರೆ ಒಂದು ಕಾರ್ಯವನ್ನು ಮಾಡೋದಕ್ಕೆ ಬೇಕಾದಂಥ ಅವಕಾಶಗಳು ನಮಗೆ ಸಿಗಬೇಕು. ಅವಕಾಶಗಳು ಸಿಗಬೇಕಾದ್ರೆ ಕೆಲವೊಂದು ಸಲ ನಾವು ಅನೇಕ ರಾಜಕೀಯದಲ್ಲಿ ನಾವು ಸುಮ್ಮನೆ ಅಲ್ಲಿ ರಾಜಕೀಯಕ್ಕೆ ಇಳಿತೇವೆ ಅಂತಂದ್ರೆ ಆಗೋದಿಲ್ಲ. ಅಲ್ಲೊಬ್ಬ ಗಾಡ್ ಫಾದರ್, ಅಥವಾ ಸಿನಿಮಾದಲ್ಲೇ ಆಗಲಿ, ಈಗ ಅಮಿತಾಬ್ ಬಚ್ಚನ್ನ ಅವರನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇಂದಿರಾ ಗಾಂಧಿಯ ನೆರವು ಪಡಿತಾರೆ. ಅವರು ಕೆ ಅಬ್ಬಾಸ್ ಮೂಲಕವಾಗಿ ಅವ್ರಿಗೆ ಏನು ಮಾಡ್ತಾರೆ, ಚಿತ್ರರಂಗದಲ್ಲಿ ಒಂದು ಎಂಟ್ರಿ ಮಾಡಿಸ್ತಾರೆ. ಅಂತಹ ಒಂದು ಶಕ್ತಿಯ ಮೂಲಕವಾಗಿ ಎಂಟ್ರಾದಂಥ ಅಮಿತಾಬ್ ಬಚ್ಚನ್ ಇವತ್ತು ಅವರ ಒಂದು ಪ್ರತಿಭೆಯಿಂದ ಬೆಳೆದು ನಿಂತಿದ್ದಾರೆ. ಇದೆಲ್ಲ ಕಥೆ ಹೇಳ್ತಾ ಹೋದರೆ ಬಹಳ ಅದು ವಿಸ್ತೃತವಾಗುತ್ತಾ ಹೋಗುತ್ತೆ. ಆದರೆ ಮುಖ್ಯವಾಗಿ ಹೇಳಬೇಕಾದಂಥದ್ದೇನು, ಯಾವುದೇ ಇರಲಿ, ಪವರ್ ಇರಲಿ, ಅಥವಾ ಯಾವುದೇ ಆರ್ಥಿಕವಾದಂಥ ಸಿದ್ಧಿ ಇರಲಿ, ಅಥವಾ ನಾವು ಏನನ್ನೋ ಮಾಡಿ ಗೆಲ್ತೇವೆ ಅನ್ನುವಂಥದ್ದಕ್ಕಿರಲಿ, ಅಲ್ಲಿ ಯಾವುದೋ ಒಂದು ಶಕ್ತಿ ಗಾಡ್ ಫಾದರ್ ಮೂಲಕವಾಗಿಯೋ ಅಥವಾ ಗಾಡ್ ಮದರ್ ಮೂಲಕವಾಗಿಯೋ ನಮಗೆ ಸಿಗುವಂಥದ್ದು, ಇಂಥದ್ದೆಲ್ಲ ಒಂದು ಮಿಶ್ರಣ ಬೇಕಾಗತ್ತೆ. ಅಂತಹ ಮಿಶ್ರಣ ಅಧಿಕಾರಕ್ಕಾಗಿನ ಸಂದರ್ಭಕ್ಕೆ ನಾವು ಯೋಚಿಸುವಂಥ ಒಂದು ಸಂದರ್ಭ ಇದ್ದರೆ, ಅಂದರೆ ಈಗ ಯಾವುದೇ ಒಬ್ಬ ರಾಜಕಾರಣಿ ಎದುರಿನಲ್ಲಿ ಯಾರೂ ಹೇಳೋದಿಲ್ಲ ತನಗೆ ಪವರ್ ಬೇಕು ಹಾಗಾಗಿ ನಾನು ರಾಜಕಾರಣಿ ಆಗ್ತೇನೆ, ಅವನು ಜನಸೇವೆಗಾಗಿ ತಾನು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಜನಸೇವೆ ಅನ್ನುವಂತಹದ್ದು ಅವನ ಒಂದು ಒಳಗಿನ ಅಂತಃಸತ್ವದ ಮಾತು ಪ್ರಾಮಾಣಿಕವಾದದ್ದೇ ಆಗಿರಬಹುದು. ಆದರೆ ಅಂತಹ ಒಂದು ಜನಸೇವೆಯನ್ನು ಮಾಡಬೇಕಾದ್ರೂ ಕೂಡ ಅವನಿಗೊಂದು ಪವರ್ ಬೇಕಾಗುತ್ತೆ. ಅಂತಹ ಪವರ್ ಸಿದ್ಧಿಯಾಗಬೇಕಾದ್ರೆ, ಈ ಪವರ್ ಸಿದ್ಧಿಯಾಗಬೇಕಾದ್ರೆ ಅನೇಕ ಅಡ್ಡಗಾಲುಗಳಿರ್ತವೆ. ನಮ್ಮ ಪ್ರತಿಭೆಯನ್ನು ನಾವು ಮಿಂಚಿಸಬೇಕಾದ್ರೆ ಕೇವಲ ಪ್ರತಿಭೆ ಇದ್ದವರು ಕೋಟಿಗಟ್ಟಲೆ ಜನ ಇದ್ದಾರೆ. ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು, ಪದ್ಮ ಪ್ರಶಸ್ತಿಗಳನ್ನು ಪಡೆಯುವ ಅರ್ಹತೆ ಇದ್ದವರು ಕೋಟಿಗಟ್ಟಲೆ ಜನ ಇರ್ತಾರೆ. ಆದರೆ ಅದು ಕೆಲವರಿಗೆ ಲಭಿಸ್ತದೆ. ಯಾಕೆ ಅಂದರೆ ಆ ಸಂದರ್ಭಗಳು ಹಾಗೆ ಒಟ್ಟುಗೂಡಲ್ಪಡ್ತವೆ ಮತ್ತು ಅವರ ಹೆಸರುಗಳು ಮೇಲೆ ಬರ್ತವೆ ಅಷ್ಟೇ. ಈಗ ಯಾರಿಗೊಬ್ಬರಿಗೆ ಬರಲಿಲ್ಲ ಅಂತಂದ್ರೆ ಅವನು ಅದಕ್ಕೆ ಅರ್ಹತೆ ಇಲ್ಲ ಅಂತಲ್ಲ, ಇದೆಲ್ಲ ಎಲ್ಲರಿಗೂ ಗೊತ್ತಿದ್ದಿದ್ದೆ. ಹಾಗಾಗಿ ಮುಖ್ಯವಾಗಿ ಈ ಒಂದು ಸರ್ಪದ ವಿಷವೂ ಅಮೃತವಾಗುವ ರೀತಿಯಲ್ಲಿ ಅಂದರೆ ಒಗ್ಗೂಡಬಹುದಾದಂತೆ, ದೇವಿಯ ಶಕ್ತಿಯೂ ಒಗ್ಗೂಡಬಹುದಾದಂತೆ, ಹಾಗೆಯೇ ಒಂದು ಸೂರ್ಯನ ಶಕ್ತಿಯೂ ಒಗ್ಗೂಡಬಹುದಾದಂತೆ ಆಗುವಂತಹ ಅಮಲ್ಗಮೇಷನ್ ಏನಿದೆ, ಅದರ ಮೂಲಕವಾಗಿ ಸಾರ್ಥಕವಾದಂತಹ ತನ್ನ ಆ್ಯಂಬಿಷನ್ಸ್ಗಳನ್ನು ಸಾಧಿಸಲಿಕ್ಕೆ ಅನುಕೂಲಕರವಾದಂತಹ ಸರಳ ಮಾರ್ಗವನ್ನು ಹುಡುಕಿಕೊಳ್ಳುವಲ್ಲಿ ಈ ಒಂದು ಸಿಂಹರಾಶಿಯ ಜನ ಏನು ಮಾಡುತ್ತೆ,
ವಿಷ್ಣು ಚೈತನ್ಯ ಯಂತ್ರವನ್ನು. ಯಾಕೆಂದರೆ ವಿಷ್ಣು ಚೈತನ್ಯ ಯಂತ್ರ ಏನಿರುತ್ತೆ ಅದು ಸಹಜವಾಗಿಯೇ ಒಂದು ರೀತಿಯ ಅಂತರ್ಗತವಾದಂತಹ ಶಕ್ತಿಯನ್ನು ಅದು ಕೊಟ್ಟುಬಿಡುತ್ತೆ. ಈಗ ನಮಗೆ ಈಗ ಇವತ್ತು ಈ ಕೆಲಸವನ್ನು ಹೋಗಿ ಮಳೆ ಬರಲಿ, ಬಿಸಿಲಿರಲಿ, ಏನೇ ಇರಲಿ, ಏರಿರಲಿ, ನಾವು ಅದನ್ನು ಸಾಧಿಸ್ಲಿಕ್ಕೆ ಮುನ್ನುಗ್ಗುತ್ತೇವೆ. ಯಾಕೆಂದರೆ ಯಾವುದೋ ಶಕ್ತಿ ಅದನ್ನು ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ, ಅದು ನೆರವೇರುತ್ತೆ. ಕೆಲವು ಸಲ ಇವತ್ತು ಮಳೆ ಇದೆ, ಇವತ್ತು ತುಂಬ ಸೆಕೆ ಇದೆ, ಇವತ್ತು ಇದೇನೋ ಒಂದು ತೊಂದರೆ ಮನೆಯಲ್ಲಿ, ಇವೆಲ್ಲ ಆದವಾಗ ಅವು ಅಡೆತಡೆಗಳು. ಇಂತಹ ಅಡೆತಡೆಗಳಿರದೆಯೇ ಒಂದು ಯಾವ ಕೆಲಸಕ್ಕಾಗಿ ನಾವು ಮುನ್ನುಗ್ಗಬೇಕೋ ಅಂತಹ ಕೆಲಸವನ್ನು ಸಾಧಿಸಿಕೊಳ್ಳುವುದರ ಮೂಲಕವಾಗಿ ನಮ್ಮ ವರ್ಚಸ್ಸನ್ನು ಸಂಪಾದಿಸಿಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಶಿಷ್ಟ ಶಕ್ತಿಯನ್ನು ಏನು ಈ ಒಂದು ವಿಷ್ಣು ಚೈತನ್ಯ ಯಂತ್ರ ಸಿಂಹರಾಶಿಯವರಿಗೆ ವಿಶೇಷವಾಗಿ ಕೊಡುತ್ತೆ. ಹಾಗಾಗಿ ಸಿಂಹರಾಶಿಯವರು ಇನ್ನೂ ಸಾಕಷ್ಟು ರೀತಿಯ ಯಂತ್ರಗಳು ಉಂಟು, ಆದರೆ ಇದು ಬಹುಮುಖ್ಯವಾಗಿ ಆದಾಗ ಸಾಧಿಸಬೇಕಾದ ಕೆಲಸಕ್ಕೆ ಹೋಗಬೇಕಾದಂತಹ ದಾರಿ ಯಾವುದು ಅನ್ನೋದರತ್ತ ಬೆಳಕನ್ನು ಚೆಲ್ಲಲಿಕ್ಕೆ, ಶಕ್ತಿಯನ್ನು ಒಗ್ಗೂಡಿಸಬೇಕಾದಂತಹ ಒಂದು ಹೆಲ್ಪನ್ನು ಈ ಯಂತ್ರ ಕೊಡೋದ್ರಿಂದ ಈ ಯಂತ್ರವನ್ನು ಸಾಧಾರಣವಾಗಿ ಸಿಂಹರಾಶಿಯವರು ಧರಿಸ್ಕೊಳ್ಬೇಕು, ಅದರಿಂದ ಒಳಿತಾಗತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಧನ್ಯವಾದ ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.